ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಮತ್ತೊಮ್ಮೆ ಲೈವ್ನಲ್ಲಿದ್ದಾರೆ. ಆನಂದ, ಇದನ್ನು ಎರಡನೆಯ ಸುತ್ತು ಅಂತ ಧೈರ್ಯವಾಗಿ ಘೋಷಿಸಬಹುದಾ? ಎರಡನೇ ಸುತ್ತಿನ ಟ್ವೀಟ್ ವಾರ್ ಅಂತ ಮಾರುತೇಶ್ ಕೂಡ ಇದ್ದಾರೆ. ಮೊದಲ ಸುತ್ತಿನಲ್ಲಿ ಏನು ಕೊಟ್ಟ ಮಾತಿನಂತೆ ನಡೆಯುವವನೇ ನಿಜವಾದ ನಾಯಕ ಅಂದರೆ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಂತ ಟ್ವೀಟ್ ಆಗಿತ್ತು. ಎಸ್, ಸಹಜವಾಗಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಕಳೆದ ಕೆಲವು ದಿನಗಳಿಂದ ನಡೀತಿರುವಂಥ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ, ಸೊ ಇಬ್ಬರು ನಾಯಕರ ಮಧ್ಯೆ ತಮ್ಮ ತಮ್ಮ ಪ್ರಾಬಲ್ಯವನ್ನು ಸಹಜವಾಗಿ ಬಹಿರಂಗಪಡಿಸ್ತಕ್ಕಂಥ ಮತ್ತು ಅವರ ಬೆಂಬಲಿಗರು ಅವ್ರದ್ದೇ ಆದ ಧಾಟಿಯಲ್ಲಿ ಇಬ್ಬರನ್ನು ಹೊಗಳ್ತಕ್ಕಂಥ ಅಥವಾ ಸೊ ಎಲ್ಲೋ ಒಂದು ಕಡೆ ಸಂದರ್ಭಕ್ಕೆ ಅನುಸಾರವಾಗಿ ಅವರೆಲ್ಲ ಒಂದು ಕಡೆ ಪ್ರತಿಯೊಬ್ಬರ ಪರವಾಗಿ ಅವರವರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಪ್ರಕ್ರಿಯೆ ಆರಂಭ ಕಾಣ್ತಾ ಇದೆ. ಯಾಕೆಂದರೆ CM ಸಿದ್ದರಾಮಯ್ಯನವರು ಒಂದು ಪತ್ರಿಕೆಗೆ ಬರೆದಿರ್ತಕ್ಕಂಥ ಒಂದು ಏನು ಲೇಖನ ಇತ್ತು, ಆ ಲೇಖನದಲ್ಲಿ ಆಯ್ದ ಭಾಗವನ್ನು ಟ್ವೀಟ್ ಮಾಡಿದರು. ಆ ಟ್ವೀಟ್ ಮಾಡಿದ ನಂತರದಲ್ಲಿ ಒಂದು ಸಾರ್ವಜನಿಕ ವಲಯದಲ್ಲಿ ಗಂಭೀರವಾಗಿರುವಂಥ ಚರ್ಚೆಗಳು ಕೂಡ ಶುರುವಾಯಿತು. ಅದು ಜಾತಿ ಸಮೀಕರಣ ಇರ್ಬೋದು, ಅಧಿಕಾರ ಹಸ್ತಾಂತರ ವಿಚಾರ ಇರ್ಬೋದು, ಅಧಿಕಾರದಲ್ಲಿ ಇದ್ದಂಥ ವಿಚಾರಗಳಿರ್ಬೋದು, ಮತ್ತು ತಮ್ಮ ವಿರುದ್ಧ ನಡೀತಿರುವಂಥ ಷಡ್ಯಂತ್ರ ಇಂಥದ್ರ ಬಗ್ಗೆಯೂ ಕೂಡ ಪರೋಕ್ಷವಾಗಿ ಈಗ ನಡೀತಿರತಕ್ಕಂಥ ವಿದ್ಯಮಾನವನ್ನು ಉಲ್ಲೇಖ ಮಾಡಿ ಅವರು ಅದನ್ನು ಟ್ವೀಟ್ ಮಾಡಿದರು. ಆ ಟ್ವೀಟ್ ಹಿನ್ನೆಲೆಯಲ್ಲಿ ಸಹಜವಾಗಿ JDSನ ನಾಯಕರು ಅದಕ್ಕೆ ಪ್ರತಿಕ್ರಿಯೆ ನೀಡುವಂಥ ಪ್ರಯತ್ನಗಳನ್ನು ಮಾಡಿದರು. CM ಮತ್ತು ಕುಮಾರಸ್ವಾಮಿ ಮಧ್ಯೆ ಒಂದು ರೀತಿ ವಾಕ್ಸಮರ ಕೂಡ ನಡೆದಿತ್ತು. ಪ್ರತಿಯಾಗಿ ಟ್ವೀಟ್ ವಾರ್ ಕೂಡ ಮುಂದುವರೆದಿದೆ. ಈಗ ಅದರ ಬೆನ್ನಲ್ಲೇ DCM DK ಶಿವಕುಮಾರರ ಪರವಾಗಿರ್ತಕ್ಕಂಥ ಒಂದು ಪೋಸ್ಟ್ಗಳು ಕೂಡ ಬರ್ತಾ ಇದೆ. ಯಾಕೆಂತಂದರೆ DCM DK ಶಿವಕುಮಾರ್ ಅವರು ಈ ಗದ್ದಲದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ತಮ್ಮ ಚಾರ್ಮನ್ನು ಸಹಜವಾಗಿ ಅಂದರೆ ಅವರು ಯಾವ ಕೆಲಸ ಮಾಡ್ತಿದ್ದಾರೆ, ಸೊ ಅವರು ಯಾವ ರೀತಿಯ ನಾಯಕ ಅಂತಕ್ಕಂಥ ಬಿಂಬಿಸುವ ರೀತಿಯಲ್ಲಿ ಪೋಸ್ಟ್ಗಳು ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದರೆ, ಸ್ಪಷ್ಟವಾಗಿ ಇಬ್ಬರ ಮಧ್ಯೆ ವರ್ಚಸ್ಸನ್ನು ಸಹಜವಾಗಿ ಜನರ ಮುಂದೆ ತೆರೆದಿರ್ತಕ್ಕಂಥ ಪ್ರಯತ್ನವನ್ನು ಎರಡೂ ಕಡೆಯಿಂದ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟಾಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ತೀರ್ಮಾನಗಳು ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಟ್ವೀಟ್ ವಾರ್ಗಳು ನಡೆದಿತ್ತು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದು ಬ್ರೇಕ್ ಅಂದರೆ ಎಲ್ಲೋ ಒಂದು ಕಡೆ ಒಂದು ಉಪಹಾರ ಕೂಟ ಆಗೋ ತನಕನೂ ಕೂಡ ಇಬ್ಬರ ಮಧ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಘರ್ಷಕ್ಕೆ ಕಾರಣ ಆಗಿತ್ತು. ಸಾರ್ವಜನಿಕ ವಲಯದಲ್ಲೂ ಮತ್ತು ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಎರಡು ಸ್ಪಷ್ಟವಾಗಿರ್ತಕ್ಕಂಥ ಬಣಗಳು ನಿರ್ಮಾಣ ಆಗುವ ರೀತಿಯ ಒಂದು ವಾತಾವರಣ ಕೂಡ ಕ್ರಿಯೇಟ್ ಆಗಿತ್ತು. ಸೊ ಈಗ ಅದನ್ನು ಹೈಕಮಾಂಡ್ ನಾಯಕರು ತೇಪೆ ಹಚ್ಚಿದ ನಂತರದಲ್ಲಿ ಮತ್ತೆ ಈಗ ಅದು ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಸಿದ್ದರಾಮಯ್ಯನವರು ಒಂದು ಗಮನಿಸಬೇಕು, ಯಾಕಂದರೆ ಅವರ ಸ್ಥಾನಕ್ಕೆ ಅಥವಾ ಅವರ ಅಧಿಕಾರಕ್ಕೆ ಎಲ್ಲಾದರೂ ಚ್ಯುತಿ ಬಂದಾಗ ಅವರು ಡಿಸ್ಟರ್ಬ್ ಆಗ್ತಾ ಇದೆ ಅಂತಕ್ಕಂಥ ವಾತಾವರಣಗಳೇನಾದರೂ ಕೂಡ ಆ ರೀತಿಯ ವಾತಾವರಣ ಸೃಷ್ಟಿ ಆದಾಗ ಸಹಜವಾಗಿ ಅವರು ಟ್ವೀಟ್ ಮೂಲಕ ಅಹಿಂದ ಕಾರ್ಡ್ ಪ್ಲೇ ಮಾಡ್ತಕ್ಕಂಥದ್ದು, ಈ ಜಾತಿ ಕಾರ್ಡ್ ಪ್ಲೇ ಮಾಡ್ತಕ್ಕಂಥದ್ದು ಮತ್ತು ತಮ್ಮ ರಾಜಕೀಯ ಹಿನ್ನೆಲೆಯನ್ನು ಪ್ರಸ್ತಾಪ ಮಾಡಿ ಆ ಇಡೀ ಸನ್ನಿವೇಶ ಸಂಬಂಧಪಟ್ಟಾಗೆ ತಮ್ಮದೇ ಆಗಿರ್ತ ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ಆಗಿ ಹೇಳುವ ಪ್ರಯತ್ನವನ್ನು ಕೂಡ ಆಗಾಗ ಮಾಡ್ತಾ ಇರ್ತಾರೆ. ಈಗಲೂ ಕೂಡ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಎಲ್ಲೋ ಒಂದು ಕಡೆ ನಕಾರಾತ್ಮಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆಯಾ ಅಂತಕ್ಕಂಥ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತದೆ. ಯಾಕೆಂತಂದರೆ ಅವರ ಟ್ವೀಟನ್ನು ಗಮನಿಸ್ತಾ ಇದ್ವಿ ನಾವು. ಯಾಕೆಂದರೆ ಅವರು ಟ್ವೀಟಲ್ಲಿ ಅಹಿಂದ ಕಾರ್ಡನ್ನು ಪ್ಲೇ ಮಾಡಿದರು. ನಾವು ಈ ಹಿಂದೆಯೂ ಕೂಡ ಗಮನಿಸ್ತೇವೆ, ಮೂಡಾ ಪ್ರಕರಣದಲ್ಲೂ ಕೂಡ ಅವರ ವಿರುದ್ಧ ಆರೋಪಗಳು ಕೇಳಿ ಬಂದಾಗ ಅಹಿಂದ ಕಾರ್ಡ್ ಪ್ಲೇ ಮಾಡಿದರು ಮತ್ತು ಅಧಿಕಾರ ಹಸ್ತಾಂತರದ ವಿಚಾರಗಳು ಬಂದಾಗಲೂ ಕೂಡ ಅವರು ಜಾತಿಯ ಕಾರ್ಡ್ ಪ್ಲೇ ಮಾಡಿದರು, ರಾಜಕೀಯ ಸಿದ್ಧಾಂತದ ಬಗ್ಗೆನೂ ಕೂಡ ಉಲ್ಲೇಖವನ್ನು ಮಾಡಿದರು. ಸೊ ಈಗಲೂ ಕೂಡ ಎಲ್ಲೋ ಒಂದು ಕಡೆ ಈಗ ನಡೀತಿರುವ ವಿದ್ಯಮಾನ ಎಲ್ಲಾದರೂ ಸಿದ್ದರಾಮಯ್ಯವರಿಗೆ ಡಿಸ್ಟರ್ಬ್ ಆಗ್ತಕ್ಕಂಥ ರೀತಿಯಲ್ಲಿ ಇದೆಯಾ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಅದರ ಬೆನ್ನಲ್ಲೇ ಪ್ರಭಾವಿ ನಾಯಕ DK ಶಿವಕುಮಾರ್ ಅನ್ನೋದನ್ನು KPCC ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಅದನ್ನು ಬಹಿರಂಗ ಅಂದರೆ ಆ ಬಗ್ಗೆ ಪೋಸ್ಟ್ ಮಾಡಿರುವಂಥ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರ ವರ್ಚಸ್ಸು ಹೇಗಿದೆ, ಅವ್ರ ನಾಯಕತ್ವ ಎಂಥದ್ದು, ಅವ್ರು ಯಾವ ಕೆಲಸ ಮಾಡ್ತಿದ್ದಾರೆ, ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥ ಅವರ ವರ್ಚಸ್ಸನ್ನು ಇನ್ನಷ್ಟು ಬಲಪಡಿಸ್ತಕ್ಕಂಥ ಅದನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವ್ರು ಮುಖ್ಯವಾಗಿ KPCCಯಲ್ಲಿರ್ತಕ್ಕಂಥ ಏನು ಟ್ವಿಟರ್ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥವ್ರು ಅದನ್ನು ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಇದು ಪರೋಕ್ಷವಾಗಿ ಮತ್ತೆ ಸ್ಟಾರ್ಟ್ ಆಗಿದೆ. ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂದರೆ ಇಬ್ಬರ ಮಧ್ಯೆ ಟ್ವಿಟರ್ ಹ್ಯಾಂಡಲ್ ಮಾಡೋರು ಬೇರೆಯವರು ಇರ್ತಾರೆ, ಬಟ್ ಇವರ ಸಮ್ಮತಿ ಇಲ್ಲದೆ ಟ್ವೀಟ್ ಆಗ್ತವೆ ಅಂತ ಹೇಳೋದಕ್ಕಾಗೋದಿಲ್ಲ. ಇವರ ಸಮ್ಮತಿ ಇರುತ್ತೆ. ಯಾಕೆಂತಂದರೆ ಒಂದೊಮ್ಮೆ ಏನಾದರೂ ಕೂಡ ಇವರ ಸಮ್ಮತಿ ಇಲ್ಲದೆ ಮಾಡಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಇಬ್ಬರು ನಾಯಕರು ಹೇಳ್ತಾರೆ ಕೆಲವೊಂದು ಕಡೆ ಸಂತೋಷ ಆಗಿದೆ, ಕರೆಕ್ಟ್ ಅಂತಕ್ಕಂಥದ್ದು ಡಿಫೆಂಡ್ ಮಾಡೋ ಕರೆಕ್ಟ್ ಅನ್ನುವಂಥ ಅಭಿಪ್ರಾಯ ಇರುವ ಕಾರಣಕ್ಕಾಗಿ ಇಬ್ಬರು ಕೂಡ ಸುಮ್ಮನಿದ್ದಾರೆ. ಎಸ್, ಹಾಗಾಗಿ ಇದು ಮುಂದಿನಗಳು ಇನ್ನಷ್ಟು ಗಂಭೀರವಾಗಿರ್ತ ಪರಿಣಾಮ ಉಂಟು ಮಾಡಬಹುದು. ಮತ್ತೆ ಹೈಕಮಾಂಡ್ ಎಂಟ್ರಿ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಅಜಿತ್, ಎಸ್ ಮಾರುತೇಶ್, ಒಂಥರ ಕೋಳಿ ಜಗಳದ ಲೆವೆಲ್ಗೆ ಹೋಗಲ್ವಾ ಇದು? ಈ ಕಡೆಯಿಂದ ಒಂದು ಟ್ವೀಟು, ಆ ಕಡೆಯಿಂದ ಒಂದು ಟ್ವೀಟು. ಅಲ್ಲ, ಇದು ಜಗಳದ ರೀತಿ ಅನಿಸದೇ ಇದ್ರೂ ಕೂಡ ತಮ್ಮ ತಮ್ಮ ಅಸ್ತಿತ್ವ ಮತ್ತು ತಮ್ಮ ತಮ್ಮ ಒಂದು ಮುಂಚೂಣಿಯಲ್ಲಿ ಇರಲೇಬೇಕಾದಂತಹ ಪರಿಸ್ಥಿತಿ CMಗೂ ಇದ್ದಂಗಿದೆ, DK ಶಿವಕುಮಾರ್ ಅವ್ರಿಗೂ ಇದ್ದಂಗಿದೆ. CM ಅಂದ್ರೆ CM ಯಾವುದೇ ರೀತಿಯಂತ ಹೈಕಮಾಂಡ್ 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋದನ್ನ ಸ್ಪಷ್ಟಪಡಿಸದೇ ಇರುವ ಕಾರಣಕ್ಕಾಗಿ
ಪದೇ ಪದೇ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವ್ರು ಸಿಎಂ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ ಅಂತ ಒತ್ತಡ ಹಾಕ್ತಿದ್ದಾರೆ. ಇದೆಲ್ಲವೂ ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಒತ್ತಡ ಹಾಕುವಂತ ಪ್ರಯತ್ನ ಮಾಡಿದಾಗಲೂ ಕೂಡ ಹೈಕಮಾಂಡ್ ಯಾವಾಗ ಕರೆಸ್ತೀವಿ, ಯಾವಾಗ ತೀರ್ಮಾನ ಮಾಡ್ತೀವಿ ಅಂತೇಳಿ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಸಿಎಂ ಡಿಸಿಎಂ ನಾಯಕತ್ವದ ನಡುವೆ ಸತೀಶ್ ಜಾರಕಿಹೊಳಿ ತಮ್ಮದೇ ಗೇಮ್ ಪ್ಲಾನ್ ಮಾಡೋದ್ರ ಮೂಲಕ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ಸಿಎಂ ಯಾವಾಗ ಈ ಸೀರಿಯಲ್ ಪೋಸ್ಟ್ಗಳನ್ನ ಹಾಕಿದ್ರು ಇದು ಹೆಚ್ಚು ಚರ್ಚೆಗೆ ಒಳಪಡ್ತು ಮತ್ತು ಅವರನ್ನ ಬೆಂಬಲಿಸುವಂತಹ ವರ್ಗವನ್ನ ಬಹಳ ಗಟ್ಟಿಯಾಗಿ ತಮ್ಮ ಜೊತೆಗೆ ಉಳಿಯುವ ರೀತಿಯಲ್ಲಿ ಚರ್ಚೆ ಆಯಿತು ರಾಜ್ಯಾದ್ಯಂತ. ಈ ನಡುವೆ ಸತೀಶ್ ಜಾರಕಿಹೊಳಿ ಕೂಡ ತಮ್ಮದೇ ಒಂದು ಪವರ್ ಸೆಂಟರ್ನ ರೀತಿ ತಮ್ಮ ಬೆಂಬಲಿತ ಶಾಸಕರು ಜಿಲ್ಲಾಧ್ಯಕ್ಷರುಗಳ ಜೊತೆಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಪ್ರಯತ್ನವನ್ನ ಮಾಡೋದ್ರ ಮೂಲಕ ಅವರು ತಮ್ಮ ನಾಯಕತ್ವದ ಗುಣ ಇದೆ ಅಥವಾ ನಾನು ನಾಯಕನಾಗಿ ಬೆಳೆಯಬಲ್ಲೆ ಅನ್ನುವಂಥ ತೋರಿಸುವಂತ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಈ ನಡುವೆ ಡಿ ಕೆ ಶಿವಕುಮಾರ್ ಬಯಸಿದಂತಹ ಯಾವ ಬೆಳವಣಿಗೆಗಳು ಹೈಕಮಾಂಡ್ ನಿಂದ ಆಗದೇ ಇರೋದನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ಅಸ್ತಿತ್ವದ ಪ್ರಶ್ನೆಯೂ ಕೂಡ ಬರ್ತಾ ಇದೆ ಮತ್ತು ಡಿ ಕೆ ಶಿವಕುಮಾರ್ ಪ್ರಭಾವಿ ನಾಯಕ ಅನ್ನೋದನ್ನ ಅವರನ್ನ ಬೆಂಬಲಿಸುವಂತ ನಾಯಕರು ಹಾಗೆ ಉಳಿಸ್ಕೊಳ್ಬೇಕು, ಹಾಗೆ ಇರಬೇಕು ಅನ್ನುವ ಕಾರಣಕ್ಕಾಗಿಯೂ ಕೂಡ ಈ ರೀತಿಯಾದಂಥ ಪೋಸ್ಟ್ಗಳು ಸಿಎಂಗೆ ಅದನ್ನು ಕೌಂಟರ್ ಅಂತಲೇ ಭಾವಿಸಬೇಕು ಅಥವಾ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅವ್ರನ್ನ ಹೊಗಳುವ ರೀತಿಯಲ್ಲಿ ಪೋಸ್ಟ್ ಮಾಡೋ ಇದೇನು ಹೊಸದಲ್ಲ. ಈ ಹಿಂದೆ ನಮ್ಗೆ ಗೊತ್ತಿರೋ ಹಾಗೆ ಒಂದು 3-4 ವಾರಗಳ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಪೋಸ್ಟ್ಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಹೊಗಳಿ ಪೋಸ್ಟ್ ಮಾಡಲಾಗಿತ್ತು. ಅದಾದ್ಮೇಲೆ ಇದು ನಿಂತಿತ್ತು. ಸಿಎಂ ಪೋಸ್ಟ್ಗಳು ಯಾವಾಗ ವೈರಲ್ ಆಯಿತು, ಯಾವಾಗ ಚರ್ಚೆಗೆ ನಡೀತು, ಸಿಎಂ ಅವ್ರನ್ನ ಇಳಿಸುವಂತ ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ಟಾಕ್ಗಳು ಶುರುವಾಯಿತು. ಡಿ ಕೆ ಶಿವಕುಮಾರ್ ಅವರನ್ನ ಮಾಡೋದ್ರ ಮೂಲಕ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಿದ್ರೆ ಅವರು ಜನನಾಯಕರು ಇರ್ತಾರೆ, ಜನಸೇವಕರಾಗಿರ್ತಾರೆ, ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅನ್ನುವಂತಹ ಪೋಸ್ಟ್ಗಳನ್ನ ಹಾಕೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಕೂಡ ಸಿಎಂ ಸ್ಥಾನಕ್ಕೆ ಅರ್ಹರು ಅನ್ನುವುದನ್ನ ಪರೋಕ್ಷವಾಗಿ ತಿಳಿಸುವಂತಹ ಪ್ರಯತ್ನ ಕೆಪಿಸಿಸಿಯ ಅಧಿಕೃತ ಖಾತೆಯಿಂದ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಇಬ್ಬರಿಗೂ ಕೂಡ ಆ ಸ್ಥಾನಕ್ಕೆ ಹೋಗುವಂತಹ ಅಂದ್ರೆ ಸಿಎಂಗೆ ಆ ಸ್ಥಾನದಲ್ಲಿ ಇರಬೇಕಾದಂತ ಅರ್ಹತೆ ಯಾವ ಕಾರಣಕ್ಕಾಗಿ ಅನ್ನುವಂಥದ್ದನ್ನ ಸಿಎಂ ಅಧಿಕೃತ ಖಾತೆಯಿಂದ ಆಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಯಾಕೆ ಆ ಸ್ಥಾನಕ್ಕೆ ಹೋಗಬೇಕು ಅನ್ನೋದನ್ನು ಕೂಡ ಕೆಪಿಸಿಸಿ ಅಧಿಕೃತ ಖಾತೆಯಿಂದ ಪೋಸ್ಟ್ ಮಾಡಲಾಗ್ತಾ ಇದೆ ಮತ್ತು ಅವರಿಗೆ ಇರುವಂತ ಅಧಿಕಾರವನ್ನ ಅವರು ತಮ್ಮ ಅಧಿಕೃತ ಖಾತೆಗಳಿಂದ ಬಳಸಿಕೊಳ್ಳೋದ್ರ ಮೂಲಕ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದ್ರ ಭಾಗವಾಗಿ ಮತ್ತು ಜನರ ಅಟೆನ್ಷನ್ ಮತ್ತು ಅವರ ಬೆಂಬಲಿಗರ ಅಟೆನ್ಷನ್ ಉಳಿಸಿಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿಯೂ ಕೂಡ ಈ ಟ್ವೀಟ್ ವಾರ್ಗಳು ನಡೀತಾ ಇದೆ ಅಂತ ಕಾಣಿಸ್ತಾ ಇದೆ. ಆದ್ರೆ ಇದು ವೈಯಕ್ತಿಕವಾಗಿ ಹೋದ್ರೆ ಮಾತ್ರ ಇದರ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಕಳೆದ ಬಾರಿ ಆಗಿದ್ದು ಡಿ ಕೆ ಶಿವಕುಮಾರ್ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅನ್ನುವಂಥ ಕೋಟನ್ನ ಹಾಕಿ ಕೊಟ್ಟ ಮಾತು ಉಳಿಸ್ಕೊಳ್ಳೋದೇ ದೊಡ್ಡ ಕರ್ತವ್ಯ ಅನ್ನುವ ರೀತಿಯಲ್ಲಿ ಹೇಳಿದ್ರು. ಅದು ಕೊಟ್ಟ ಮಾತು ಯಾರಿಗೆ, ಸಿಎಂಗೆ ಅನ್ನುವಂಥದ್ದು ನೇರವಾಗಿ ಕನ್ವೆ ಆಗ್ತಾ ಇತ್ತು. ಹಾಗಾಗಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ಸಿಎಂ ಅಧಿಕೃತ ಖಾತೆಯಿಂದ ಟ್ವೀಟ್ಗಳು ಕೂಡ ಹೊರ ಬಂದಿತ್ತು. ಆದರೆ ಈಗ ಅಲ್ಲಿಯ ತನಕ ಇನ್ನೂ ಕೂಡ ಆ ಹೆಜ್ಜೆಗೆ ಹೋಗಿಲ್ಲ. ಬಹುಶಃ ಅಲ್ಲಿಗೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ಸುತ್ತೆ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.